ಸಾವಿರ ದಿನವನ್ನ ಪೂರೈಕೆ ಮಾಡಿರುವಂತಹ ಸಂಭ್ರಮಾಚರಣೆಯನ್ನ ಆಚರಣೆ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಒಂದ್ ಕಡೆಗೆ. ಇಲ್ಲಿ ಬಿಜೆಪಿಯವರು ಇನ್ನೊಂದು ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ಹಗರಣದ ಬಗ್ಗೆ ಬಿಜೆಪಿ ಕಿಡಿ 273 ಕೋಟಿ ಹಣವನ್ನ ವಿವಿಧ ನಿಗಮಗಳಿಗೆ ಬಿಡುಗಡೆ ಆಗಿದೆ. ನಾನು ಮಾಡಿರುವ ಆರೋಪದ ಬಗ್ಗೆ ಬದ್ಧನಾಗಿದ್ದೇವೆ. ವೈ ವಿಜಯೇಂದ್ರ ಅವರ ಹೇಳಿಕೆ. ಸದನದಲ್ಲಿ ನಾನು ಇದನ್ನ ಪ್ರಶ್ನೆ ಮಾಡ್ತೇನೆ. ವಿಜಯೇಂದ್ರ ರಾಜ್ಯಾಧ್ಯಕ್ಷನಾಗಿ ಸಚಿವರುಗಳ ಮೇಲೆ ಆರೋಪ ಮಾಡಿದ್ದೆ. ನಾನು ಜವಾಬ್ದಾರಿ ಇದೆ, ನನಗೂ ಜವಾಬ್ದಾರಿ ಇದೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಉತ್ತರ ಕೊಡಬೇಕು. ಸಾವಿರ ದಿನ ಪೂರೈಕೆ ಮಾಡಿದ ಸಂಭ್ರಮದಲ್ಲಿ ಕೈ ನಾಯಕ್ ಈ ರೀತಿಯಾಗಿ ಪೋಸ್ಟನ್ನ ಹಾಕೊಂಡು ಅವರ ವಿರೋಧವನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ. ಅಬಕಾರಿ ಇಲಾಖೆಯಲ್ಲಿ 2500 ಕೋಟಿ ಲೂಟಿ ಇದೆ. ಸಾಲು ಸಾಲು ಡ್ರಗ್ಸ್ ಫ್ಯಾಕ್ಟರಿಗಳಿದ್ದಾವೆ. ಬರದಲ್ಲಿ ಸಾಯ್ತಾ ಇರುವಂತಹ ರೈತರನ್ನ ನೋಡೋರು ಗತಿ ಇಲ್ಲ ಎನ್ನುವಂತಹ ಮಾತನ್ನ ಹೇಳಿರೋ, ಅಂದ್ರೆ ಪೋಸ್ಟರ್ ಮೂಲಕ ಹೇಳಿರೋದು. ಸಾವಿರ ದಿನ ಸಾವಿರ ಸಮಸ್ಯೆ ಎನ್ನುವಂತಹ ಲೇವಡಿ ಪೋಸ್ಟರ್ಗಳನ್ನ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಸರ್ಕಾರದ ಹಗರಣದ ವಿರುದ್ಧವಾಗಿ ಬಿಜೆಪಿ ಕಿಡಿಕಾರಿರುವಂತಹ ರೀತಿ ಇತ್ತು. ರಾಜ್ಯದಲ್ಲಿ ಸಾಲು ಹಗರಣಗಳಾಗ್ತಾ ಇದೆ. ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಬೆಲೆ ಏರಿಕೆ, ಬೆಸೆ ಕಾನೂನು, ಸುವ್ಯವಸ್ಥೆ ವೈಫಲ್ಯವಾಗಿದೆ ಅನ್ನೋದ್ರ ಬಗ್ಗೆ ಬಿಜೆಪಿ ಪೋಸ್ಟರ್ ಅನ್ನ ಮಾಡಿಕೊಂಡಿದೆ. ಸಿಎಂ ಉತ್ತರ ಕೊಡ್ಲಿ ಅಂತ ಹೇಳಿ ವೈ ವಿಜಯೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಾವಿರ ದಿನ ಪೂರೈಸಿದಂತಹ ಸಂದರ್ಭದಲ್ಲಿ ಕೈ ಸರ್ಕಾರ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಅವರು ಕಿಡಿಕಾರಿದ್ದಾರೆ. ಎಲ್ಲದಕ್ಕೂ ಕೂಡ ಜವಾಬ್ದಾರಿ ನಾನಾಗಿರ್ತೇನೆ ಎನ್ನುವಂತಹ ವಿಚಾರವನ್ನು ಮಾತನಾಡಿದ್ದಾರೆ.